ನನ್ನ ಹೆಸರು ಸುದೀಪ್ ಅಂತ ಸರ್. ಸರ್ ಇದು ಏನು ಬೆಳೆ ಹಾಕಿದ್ದೀರಿ ಏನು? ಇದು ಬಜ್ಜಿ ಸರ್, ಬಜ್ಜಿ ಮೆಣಸಿನಕಾಯಿ. ಸರಿ ಬನ್ನಿ ಸರ್ ಹಂಗೆ ಮುಂದೆ ಹೇಳಿ ಸರ್. ಸರ್ ಎಷ್ಟು ಗಿಡ ಆಗಿದೆ ಸರ್ ಟೋಟಲ್ ಪ್ಲಾಂಟೇಷನಲ್ಲಿ? ಸರ್ ಇದಕ್ಕೆ 3,000 ಗಿಡ ಸರ್. 3,000 ಗಿಡನ ಸರ್ ಎಷ್ಟು ಬೀಳುತ್ತೆ ಸರ್ ಒಂದು ಗಿಡಕ್ಕೆ? ಒಂದು ಗಿಡಕ್ಕೆ ಇದು ಸರ್ 2 ರೂಪಾಯಿ ಸರ್. ಇದು 2 ರೂಪಾಯಿ. ಬಜ್ಜಿ ಮೆಣಸಿನಕಾಯಿ ಎಕೋನ ಅಂತ ಸರ್. ಇದು ಸರ್ ಎಲ್ಲಿಂದ ತಂದಿರೋದು? ಇದು ಪೈರು ಪಾಂಡವಪುರದಿಂದ ತುಂಬ ಸರ್. ಸರ್ ಇಲ್ಲೆಲ್ಲ ನಿಮಗೆ ನೀವು ಯಾವ ತಾಲೂಕು ಸರ್ ಇದು? ಸರ್ ಇದು ಮದ್ದೂರು ತಾಲೂಕು ಸರ್. ಸರ್ ಇದು ಮದ್ದೂರು ತಾಲೂಕಲ್ಲೆಲ್ಲ ಸಿಗಲ್ವಾ? ಸರ್ ಇಲ್ಲಿ ಮದ್ದೂರು ತಾಲೂಕಲ್ಲೇ ಬಜ್ಜಿ ಬಿಸಿಲಿಗೆ ಆಗಲ್ಲ ಸರ್, ಅದಕ್ಕೋಸ್ಕರ ಯಾರು ಜಾಸ್ತಿ ಹಾಕಲ್ಲ. ಹೌದಾ? ನರ್ಸರಿ ಅವರು ಜಾಸ್ತಿ ಹಾಕಲ್ಲ, ಅದಕ್ಕೋಸ್ಕರ ನಾವು ಪಾಂಡವಪುರದಿಂದ ಹೋಗಿ ಪಾಂಡವಪುರದಿಂದ ತಿನ್ಕೊಂಡು. ಈ ರೋಗಕ್ಕೆ ಏನು ಔಷಧಿ ಹಾಕಲ್ವಾ ನೀವು? ಸರ್ ಈ ರೋಗಕ್ಕೆ ಹಾಕಿದ್ದೀವಿ ಸರ್, ಕ್ಲೋರೋ ಮತ್ತು ಮಾಸ್ಟರ್ ಬಿಟ್ಟಿದ್ದೀವಿ ಸರ್ ತಾಳಿಗೆ. ಆದ್ರೆ ಕಂಟ್ರೋಲ್ ಆಗಿಲ್ಲ? ಕಂಟ್ರೋಲ್ ಆಗೈತೆ ಸರ್, ಈಗ ಕಂಟ್ರೋಲ್ ಆಗಿದೆ, ಪರವಾಗಿಲ್ಲ. ಸರ್ ಎಷ್ಟಿದೆ ಸರ್ ಈಗ ಪ್ರೆಸೆಂಟ್ ರೈಟ್ ಸರ್ ಮಾರ್ಕೆಟಲ್ಲಿ ಬಜ್ಜಿಗೆ? ಈಗ ಸರ್ ಐತೆ 35 ರೂಪಾಯಿ ಐತೆ ಸರ್. ಇದು 35 ರೂಪಾಯಿ ಸರ್. ಇನ್ನೂ ಒಂಥರ ಐತೆ ಸರ್, ನಾಟಿ ಎಕೋನ ಅಂತ. ಇದು ಎಕೋನ ನಾಟಿ 45 ಇದೆ, ಇದು 35 ಇದೆ ಸರ್. ಸರ್ ಅದಕ್ಕೆ ಇದಕ್ಕೆ ಏನು ಡಿಫ್ರೆಂಟ್ ಸರ್? ಸರ್ ಅದು ಸಣ್ಣ ಬರುತ್ತೆ, ಇದು ಸ್ವಲ್ಪ ದಪ್ಪ ಬರುತ್ತೆ. ಸರ್ ಇದು ನೋಡಿ ಬಜ್ಜಿ ಆಲ್ರೆಡಿ ಬಿಟ್ಟಿದೆ ಅಂದರೆ ಇನ್ನೂ ದಪ್ಪ ಬೀಳುತ್ತೆ, ಇಷ್ಟೇನಾ? ಅದಷ್ಟೇ ಸರ್, ಅದು ಇಷ್ಟೇನಾ? ಅಷ್ಟೇ ಅದು ಸರ್ ಮತ್ತೆ ಇನ್ನೂ ಕಟಾವೆ ಮಾಡಿಲ್ಲ ಸರ್? ಅದು ಕುಯ್ಬೇಕು ಇನ್ನೂ, ನಾವು ಎಲ್ಲ ಇದಾಗಲಿ ಅಂತ ಬಿಟ್ಟಿದ್ದೀನಿ, ಎಲ್ಲ ಒಂದು ಕೋಟ ಕುಯ್ಬೇಕು ಸರ್. ಸರ್ ನೋಡಿ ಕಿಳ್ಳ ಇದು ಸರ್, ಅದು ಕಿಳಿ, ಅದು ರೋಗ, ಇದು ರೋಗ ಬಂದ್ಬಿಡೈತೆ. ಏನು ರೋಗ ಸರ್ ಇದು? ಇದು ಒಂದು ಹುಳ ಐತೆ, ಇದು ಈ ಥರ ಹುಳ, ಅದು ಆ ತುದಿಗೆ ಇದಾಗದಾಗ ಅದು ಹಂಗೆ ನುಲ್ಕೊಬಿಡುತ್ತೆ. ಇದಕ್ಕೇನು ಔಷಧಿ ಏನು ಹಾಕಲ್ವಾ ನೀವು? ಔಷಧಿ ಐತೆ ಸರ್, ಹೊಡಿಬೇಕು. ಇನ್ನೂ ಟೈಮ್ ಸಿಕ್ಕಿದೆ ಸರ್. ಏನು ಸರ್ ಈಗ ಎಲ್ಲ ಆಲ್ಮೋಸ್ಟ್ ಈಗ ಯಾವುದೋ ಮೊದಲೊಂದು ರೋಗ ಹೇಳಿದ್ರಿ, ಈಗೊಂದು ರೋಗ ಹೇಳಿದ್ದೀರಾ, ಇಳುವರಿ ನೋಡಿದ್ರೆ ಕಮ್ಮಿ ಇದೆ, ಲಾಭ ಆಗೋದೆ ಸರ್ ನಿಮಗೆ? ರೈತರು ಬಾಳೆ ಅಷ್ಟೇ ಸರ್, ಲಾಭ ನಷ್ಟ ಹೇಳೋಕ್ಕಾಗಲ್ಲ, ಮಾಡಬೇಕಷ್ಟೇ. ಜೀವನ ನಡಿಬೇಕು ಅಂದರೆ ಏನಾದ್ರು ಒಂದು ಮಾಡಬೇಕು, ನಾವು ಮಾಡ್ತಾ ಇದ್ದೀವಿ ಸರ್. ಮತ್ತು ಇನ್ಯಾವ ಬೆಳೆ ಹಾಕಿದ್ದೀರಾ? ಇದಲ್ದಾನೆ ಅದು ಇದಲ್ಲದೆ ಟೊಮೊಟೊ ಐತೆ. ಅದೆಷ್ಟಕ್ಕೆ ಹಾಕಿದ್ದೀರಾ? ಅದು ಒಂದು 2,000 ಪೈರು ಐತೆ ಸರ್. 2,000 ಸರ್. ಇದಕ್ಕೆ ಈಗ ಸತ್ಯ ಎಲ್ಲ ಬರ್ತಾರ ಅದಕ್ಕೆ? ಈಗ 23 ಸರ್. 23 ಸರ್. ನಿಮ್ಗೆ ಈ ಚಿಕ್ಕ ವಯಸ್ಸೆಲ್ಲ ಈಗ ವ್ಯವಸಾಯ ಮಾಡ್ತಿದ್ದೀರಾ, ಈಗ ಬಜ್ಜಿ ಹಾಕಿದ್ದೀರಾ ಮತ್ತು ಟೊಮೊಟೊ ಹಾಕಿದ್ದೀರಾ ಅಂತ ಹೇಳ್ತಿದ್ದೀರಲ್ಲ, ನಿಮಗೆ ಲಾಭ ಇದೆ ಸರ್ ವ್ಯವಸಾಯದಲ್ಲಿ? ಸರ್ ವ್ಯವಸಾಯದಲ್ಲಿ ಲಾಭ ಐತೆ, ಆದರೆ ಕರೆಕ್ಟಾಗಿ ಮಾಡಬೇಕು ಸರ್. ಅದು ಈಗ ಮೊದಲು ಲಾಭ ಇತ್ತು, ಈಗ ಆಳೊಂದು ಕೂಲಿ, ಆಳೊಂದು ಮೇಂಟೆನೆನ್ಸು, ಕೂಲೆಲ್ಲ ಜಾಸ್ತಿ ಇದೆ. ಆದರೆ ನಾವೇ ಏನಾದ್ರು ನಾವೇ ಮನೆಯವರೇ ನಾವೇ ಮಾಡ್ಕೊಂಡ್ರೆ ಆದಾಯ ಐತೆ. ಆಳು ಕರ್ಕೊಂಡು ಮಾಡಿದ್ರೆ ಆದಾಯ ಒಂದು ಸ್ವಲ್ಪ ಕಮ್ಮಿ. ಅದು ಮಾಡಬೇಕಲ್ಲ, ಅದೇ ಆಳು ಕಟ್ಕೊಂಡು ಮಾಡಿದ್ರೆ ಮನೆ ಆಳು ಅಂತಾರೆ, ಅದೇ ಥರ. ಹೌದು ಸರ್, ಹೌದು ಸರ್. ಮತ್ತು ನಿಮಗೆ ಮದುವೆ ಆಗಿದೆಯಾ? ಇನ್ನೂ ಇಲ್ಲ ಸರ್. ಯುವ ರೈತರು ಸರ್, ನಮ್ಗೆ ರೈತರಿಗೆಲ್ಲ ಎಣ್ಣೆ ಯಾರು ಕೊಡ್ತಾರೆ ಸರ್? ರೈತರಿಗೆ ಏನು ಕೊಡ್ತಾರೆ, ಇನ್ನು ಯಾರು ಕೊಡ್ತಾರೆ ಸರ್ ಎಣ್ಣೆ? ಸರ್ ಈಗೆಲ್ಲ ಬಿಸ್ನೆಸ್ಸು, ಗೌರ್ಮೆಂಟ್ ಜಾಬು, ಬಿಸ್ನೆಸ್ಸು ಅವರೇ ಕೊಡ್ತಾರೆ ಸರ್. ಹಿಂಗೆ ಹೊಲದಲ್ಲಿ ಕೆಲಸ ಮಾಡ್ಕೊಂಡಿರೋರಿಗೆ ರೈತರಿಗೆಲ್ಲ ಯಾರು ಸರ್ ಕೊಡ್ತಾರೆ? ಸರ್ ರೈತರ ಕೈ ಕೆಸರಾದ್ರೆ ಸರ್ ಬೇರೆಯವರು ಸರ್ ಅದು ಬಾಯಲ್ಲಿ ಹೇಳೋದಕ್ಕೆ ಮಾತ್ರ ಸರ್. ಜೀವನದಲ್ಲಿ ಬಾಯಲ್ಲಿ ಹೇಳೋದು ಮಾತಾಡೋದೇ ಬೇರೆ, ಅದು ಜೀವನದಲ್ಲಿ ನಡ್ಸ್ಕೊಳ್ಳೋದೇ ಬೇರೆ ಸರ್. ಎಲ್ಲರೂ ಅಷ್ಟೇ, ನಾವು ಅಂತಲ್ಲ, ಎಲ್ಲರೂ ಅಷ್ಟೇ. ನೀರಿನ ವ್ಯವಸ್ಥೆ ಯಾವ ಥರ ಮಾಡಿದ್ದೀರಾ ಸರ್? ಸರ್ ನೀರು ವ್ಯವಸ್ಥೆ ಡ್ರಿಪ್ಪು ಸರ್. ಡ್ರಿಪ್ ಒಳಗಡೆ ಸರ್, ಒಳಗಡೆ ಐತೆ ಡ್ರಿಪ್ಪು. ಸರ್ ನೀರು ಡೈಲಿ ಬಿಡ್ತೀರಾ, ಯಾವ ಬಿಡ್ತೀರಾ ಸರ್? 3 ದಿನಕ್ಕೊಂದ್ಸಲ ಇಲ್ಲ 4 ದಿನಕ್ಕೊಂದ್ಸಲ ಬಿಡ್ತೀವಿ. ಉಪ್ಪಿಡುವಾಗ ದಿನ ಉಪ್ಪಿಡೋಕ್ಕೆ ಬಿಡ್ತೀವಿ ಸರ್. ಮತ್ತು ನೀರೆಲ್ಲ ಬೋರಲ್ಲಿ ನೀರು ಸ್ವಲ್ಪ ಈಗ ಎಲ್ಲ ಕಮ್ಮಿ ಆಗಿದೆ ಸರ್. ಮಳೆ ಇಲ್ಲ, ಕೆರೆಯಲ್ಲಿ ನೀರು ಬಿಟ್ಟಿಲ್ಲ, ನೀರೆಲ್ಲ ಫುಲ್ ಕಮ್ಮಿ ಆಗೈತೆ ಸರ್. ಈಗ ರೈತರ ಜೀವನನೇ ಅಷ್ಟೇ ಸರ್, ಕೆರೆಗೆ ನೀರು ಇರುವಾಗ ನೀರು ಬಿಡಲ್ಲ, ಇಲ್ಲದೆ ಇದ್ದಾಗ ಅದೇನೋ ಮಾಡೋಕೆ ಹೋಗ್ತಾರೆ.